ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ವಿಜಯನಗರ ಸಾಮ್ರಾಜ್ಯದ ಹಂಪಿಗೆ ಈಗ ನಾವು ಬಂದಿದ್ದೀವಿ. ಯುನೆಸ್ಕೋದ ವರ್ಲ್ಡ್ ಹೆರಿಟೇಜ್ನ ಸೈಟ್ಗಳಲ್ಲಿ ಒಂದು ಇದು. ತುಂಬಾ ಚೆನ್ನಾಗಿದೆ. ಹಾಗೆ ವಿಜಯನಗರ ಕಾಲದ ಎಲ್ಲ ವಾಸ್ತುಶಿಲ್ಪನ ನಾವಿಲ್ಲಿ ನೋಡ್ಬೋದು. ಸೊ ಇವತ್ತು ನಾನು ಹಂಪಿನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಹಾಗಾದರೆ ಏನೇನೆಲ್ಲ ಇದೆ, ಹೇಗಿದೆ, ವಾಸ್ತುಶಿಲ್ಪ ಹೇಗಿದೆ ಅಂತೆಲ್ಲ ನೋಡ್ತಾ ಹೋಗೋಣವಾ. ಫ್ರೆಂಡ್ಸ್, ಈಗಾಗಲೇ ನಾನು ಹಂಪೆಯ ಸುಮಾರಷ್ಟು ವೀಡಿಯೋಗಳನ್ನು ಪೋಸ್ಟ್ ಮಾಡಿದ್ದೀನಿ. ಹಂಪೆಗೆ ಹೋದರೆ ಯಾವ್ಯಾವ ಟೆಂಪಲ್ಗಳನ್ನು ನಾವು ಕವರ್ ಮಾಡ್ಬೋದು ಮತ್ತು ಅದರ ಇತಿಹಾಸ ಏನು ಹೇಳೋದನ್ನೆಲ್ಲ ಸುಮಾರಷ್ಟು ಬೇರೆ ಬೇರೆ ಟೆಂಪಲ್ಗಳ ವೀಡಿಯೋವನ್ನೆಲ್ಲ ಪೋಸ್ಟ್ ಮಾಡಿದ್ದೀನಿ. ನಾವು ಎಲ್ಲಿ ಸ್ಟೇ ಮಾಡಿದ್ವಿ, ಹಾಗೆ ಅಲ್ಲಿಂದ ಮತ್ತೆಲ್ಲಿಗೆಲ್ಲ ಹೋಗಿದ್ವಿ ಹೇಳೋದನ್ನೆಲ್ಲ ಹಿಂದಿನ ಬ್ಲಾಗ್ಗಳಲ್ಲೆಲ್ಲ ಪೋಸ್ಟ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ. ಹಾಗೆ ಈಗ ನೋಡಿ, ಸಾಸಿವೆ ಕಾಳು ಗಣಪತಿ ಒಂದು ನನಗೆ ಬಿಟ್ಟೋಗಿತ್ತು ಈ ವಿಡಿಯೋವನ್ನು ಪೋಸ್ಟ್ ಮಾಡೋದಕ್ಕೆ. ಅದಕ್ಕೋಸ್ಕರ ಇವತ್ತು ನಾನು ಈ ವಿಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಹೇಳು. ಸಾಸಿವೆ ಕಾಳು ಗಣಪತಿ ಹೊಸಪೇಟೆಯಿಂದ ಹಂಪಿಯನ್ನು ತಲುಪುತ್ತಿದ್ದಂತೆ ನಮಗೆ ದೊರಕುವ ಮೊದಲ ಸ್ಮಾರಕ ಶಿಲ್ಪ ಹೀಗಾಗಿದೆ. 2.4 ಮೀಟರ್ ಎತ್ತರದ 4 ಕೈಗಳಿರುವ ಗಣೇಶವನ್ನು ಸಾಸಿವೆ ಕಾಳು ಗಣೇಶ ಎಂದು ಕರೆಯಲಾಗುತ್ತದೆ. ಓಕೆ. ಶಿಲ್ಪದ ಮುಂಭಾಗವು ಗಣೇಶನ ಸಾಮಾನ್ಯ ಲಕ್ಷಣವನ್ನು ಹೊಂದಿದೆ. ಗಣೇಶನು ತನ್ನ ತಾಯಿಯ ತೊಡೆಯ ಮೇಲಿರುವಂತೆ ಎಡಲು ಆಸಿನ ಭಾಗಗಳನ್ನು ಶಿಲ್ಪದ ಭಾಗದಲ್ಲಿ ತೋರಿಸುವ ಮೂಲಕ ಶಿಲ್ಪಿಯ ತನ್ನ ಕಲಾ ನಿಪುಣತೆ ತೋರಿದ್ದಾನೆ. ನಿಪುಣತೆ ಹೇಳಿ, ಅದರಲ್ಲಿ ಅಂತ ಟ್ಯಾಲೆಂಟ್ ಇದ್ದು ಹೇಳಿ ನೋಡ್ಕೊಂಡಾಳೆ. ನಿಪುಣತೆ ಅಂದ್ರೆ ಅದರಲ್ಲಿ ಟ್ಯಾಲೆಂಟ್, ಅದರಲ್ಲಿ ಗ್ರೇಟ್ ಇದ್ದಿದ್ದಾಳೆ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು, ರೆಸಿಪಿಗಳು, ಹಳ್ಳಿ ವೀಡಿಯೋಸ್ಗಳು ಮತ್ತು ಟ್ರಾವೆಲ್ ವ್ಲಾಗ್ಸ್ಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡಿ. ಈಗ ನೆಕ್ಸ್ಟ್ ನೋಡಿ, ನಾವು ಸಾಸಿವೆ ಕಾಳು ಗಣಪತಿನ ನೋಡ್ಕೊಂಡು ಬಂದಾಯಿತು. ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ನಾವು ನಡ್ಕೊಂಡು ಬಂದರೆ ಇಲ್ಲಿ ಕಡಲೆಕಾಳು ಗಣಪತಿ ಇದೆ, ನೋಡೋಣ. ಅದು ವಿರೂಪಾಕ್ಷ ಟೆಂಪಲ್. ಅದು ಹೌದು ಸರ್. ಕಡಲೆಕಾಳು ಗಣಪತಿ. ಇದು ಕಡಲೆಕಾಳು ಗಣೇಶ. ಸಾಸಿವೆ ಕಾಳು ಗಣೇಶನಿಂದ ಪೂರ್ವ ದಿಕ್ಕಿನಲ್ಲಿ ಇದೆ. ಇದು 4.5 ಮೀಟರ್ ಎತ್ತರದಲ್ಲಿದೆ. ಇದನ್ನು ಒಂದೇ ಕಲ್ಲಿನಿಂದ ಮಾಡಿದ್ದಾರೆ. ಓಕೆ. ಅಂತರದಲ್ಲಿ ಅದಕ್ಕೆ ಗರ್ಭಗೃಹ ಮತ್ತು ಅದರ ಮುಂಭಾಗದಲ್ಲಿ ಸುಂದರ ಕೆತ್ತನೆಗಳಿರುವ ಕಂಬಗಳ ತೆರೆದ ಮಂಟಪವನ್ನು ಸೇರಿಸಿದ್ದಾರೆ. ಕೈ ಮುಗಿರಿ. ನೀನು ಅಲ್ಲಿ ಎಲ್ಲದ್ರ ಮೇಲೂ ಇದಿದೆ ಅಂತ ಬೇರೆ ಬೇರೆ ಪುರಾಣದ ಕತೆ. ಇದು ಕಂಬದ ಮೇಲೆ ಅಲ್ಲಿ ಎಲ್ಲ ಕಂಬದ ಮೇಲೂ, ಪ್ರತಿಯೊಂದು ಕಂಬದ ಮೇಲೂ ನಮ್ಮ ಪುರಾಣ ಬೇರೆ ಬೇರೆ ಕತೆ ಇದನ್ನು ಕೆತ್ತಿದೆ. ಮತ್ತು ಇಲ್ಲಿ ಹಂಪಿ ಸ್ಪೆಷಲ್ ಅಂತ ಬಾಕಿ ಎಲ್ಲ ಕಡೆ ಕಂಬ ದಪ್ಪಿತ್ತು. ಇಲ್ಲಿ ಇಲ್ಲಿ ಸಪೂರು ಕಂಬ ಎತ್ತರ ಕಟ್ಟಿದ್ದು. ಅದು ಸ್ವಲ್ಪ ಡಿಫಿಕಲ್ಟ್ ಕಟ್ಟೋದು. ಇದನ್ನು ಕ್ರಿಶ 5ನೇ ಶತಮಾನದಲ್ಲಿ ಕಟ್ಟಿದ್ದಾರೆ. 5ನೇ ಶತಮಾನದಲ್ಲಿ ಮಾಡಿದ್ದ ಇದನ್ನ. ಕಡೆಗೆ ಎಲ್ಲ ಬದಿಗೆ ಕಂಬಗಳು ತುಂಬಾ ದಪ್ಪವಾಗಿರುತ್ತದೆ. ಇಲ್ಲಿ ಸಪೂರ ಕಂಬವನ್ನು ಎತ್ತರವಾಗಿ ಕಟ್ಟಿದ್ದಾರೆ. ದೇವಕೂಟ ದೇವಾಲಯ ನೋಡಿ, ನೀವು ಕಡಲೆಕಾಳು ಗಣಪತಿಯಿಂದ ಈ ಕಡೆಗೆ ನೋಡಿದ್ರೆ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ದೂರದಲ್ಲಿ, ಅದು ವಿರೂಪಾಕ್ಷ ಟೆಂಪಲ್ಲು. ಫ್ರೆಂಡ್ಸ್, ಹಂಪೆಯ ಉಳಿದಿರೋ ಎಲ್ಲ ಟೆಂಪಲ್ಗಳು, ಅಲ್ಲಿ ನೋಡುವಂತಹ ಸ್ಥಳಗಳನ್ನೆಲ್ಲ ಬೇರೆ ಬೇರೆ ವೀಡಿಯೋಗಳನ್ನು ನಾನು ಸಪ್ರೇಟಾಗಿ ಪೋಸ್ಟ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ. ಹಾಗೆ ಮತ್ತು ಅಲ್ಲಿಂದ ನಾವು ಎಲ್ಲಿ ಹೋಗಿದ್ವಿ ಹೇಳೋದನ್ನು ಕೂಡ ನೀವು ಆ ವಿಡಿಯೋಗಳಲ್ಲಿ ನೋಡ್ಕೊಳ್ಬೋದು. ಮತ್ತು ಇವತ್ತಿನ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.